ಯಾವ ವ್ಯಕ್ತಿ ಇಂಡಿಯನ್ ರೈಲ್ವೇಸ್ ಅಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು ಆ ವ್ಯಕ್ತಿ ಇಂಡಿಯಾದ ನಂಬರ್ 1 ವಿಕೆಟ್ ಕೀಪರ್. ಸೊ ನಮಸ್ಕಾರ, ನಾನು ನಿಮ್ಮ ಯುವರಾಜ್ ವಿರಾಟ್. ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದ್ರೆ ದ ವೇಟೆಡ್, ದ ತಲಾ, ದ ಕ್ಯಾಪ್ಟನ್ MS ಧೋನಿ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ವಿಡಿಯೋ ಮಾತ್ರ ತುಂಬಾ ಸಖತ್ತಾಗಿರುತ್ತೆ, ಕೊನೆ ಮಟ್ಟ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಮೇಲೆ ಟಾಪಿಕ್ ಮೇಲೆ ಹೋಗೋಣ. ಬನ್ನಿ ಶುರು ಮಾಡೋಣ. ಸೊ ಧೋನಿ ಅವರು ಹುಟ್ಟಿದ್ದು ರಾಂಚಿಯಲ್ಲಿ. ಆ ರಾಂಚಿ ಮೊದ್ಲಿಗೆ ಒಂದ್ ಕ್ರಿಕೆಟ್ ಸ್ಟೇಟ್ ಆಗಿ ಇದ್ದಿದ್ದಿಲ್ಲ, ಅಲ್ಲಿ ದೊಡ್ಡ ಸ್ಟೇಡಿಯಂ ಇರ್ತಿದ್ದಿಲ್ಲ, ಏನು ಇರ್ತಿದ್ದಿಲ್ಲ. ಆದ್ರೆ ಧೋನಿ ಅವರ ಡ್ರೀಮ್ ದೊಡ್ಡದಾಗಿತ್ತು. ಈ ವ್ಯಕ್ತಿ ಟಿಕೆಟ್ ಕಲೆಕ್ಟರ್ ಆಗಿ ಇಂಡಿಯನ್ ರೈಲ್ವೇಸ್ ಅಲ್ಲಿ ವರ್ಕ್ ಮಾಡ್ತಿದ್ರು. ರಾತ್ರಿ ಎಲ್ಲ ವರ್ಕ್ ಮಾಡ್ತಿದ್ರು, ಬೆಳಿಗ್ಗೆಲ್ಲ ಪ್ರಾಕ್ಟೀಸ್ ಹೋಗ್ತಿದ್ರು. ಇದು ಸ್ಯಾಕ್ರಿಫೈಸ್ ಅಂದ್ರೆ ಡೆಡಿಕೇಶನ್ ಅಂದ್ರೆ. 2004 ಅಲ್ಲಿ ಒಂದ್ ಹುಡುಗ ಉದ್ದುದ್ದ ಕೂದಲ ಬಿಟ್ಕೊಂಡು, ಪರ್ಫೆಕ್ಟ್ ಕ್ಲಾಸಿ ಶಾರ್ಟ್ಸ್ ಇಟ್ಕೊಂಡು, ಪರ್ಸನಾಲಿಟಿ ಬಿಲ್ಡ್ ಮಾಡಿ ಎಂಟ್ರಿ ಆಗ್ತಾರೆ ಇಂಡಿಯನ್ ಕ್ರಿಕೆಟ್ ಟೀಮಿಗೆ. ಅದು ಬೇರೆ ಯಾರು ಅಲ್ಲ, ದ ಕ್ಯಾಪ್ಟನ್ ಕೂಲ್. ಇವರು ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಕಾಮೆಸ್ಟ್ ಕ್ಯಾಪ್ಟನ್ ಇಂದ ವರ್ಲ್ಡ್ ಆಗಿದ್ರು. ಇವ್ರು ಎಷ್ಟು ಕಾಮ್ ಆಗಿದ್ರಂದ್ರೆ ಜಾಸ್ತಿ ಪ್ರೆಷರ್ ತಗಂತಿದ್ದಿಲ್ಲ, ಯಾರನ್ನು ಬೈತಿದ್ದಿಲ್ಲ, ಜಸ್ಟ್ ಕಾಮ್ ವೇಗ ಹ್ಯಾಂಡಲ್ ಮಾಡ್ತಿದ್ರು. ಅದಕ್ಕೆ ಇವ್ರ ನಂತಾರೆ ಕ್ಯಾಪ್ಟನ್ ಕೂಲ್ ಅಂತ. ಅಷ್ಟೇ ಅಲ್ಲ, CSKಗೆ 5 ಬಾರಿ ಟ್ರಾಫಿ ಗೆಲ್ಸ್ಕೊಟ್ರು, ODI ವರ್ಲ್ಡ್ ಕಪ್ ಗೆಲ್ಸ್ಕೊಟ್ರು, T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ರು, ಚಾಂಪಿಯನ್ಸ್ ಟ್ರಾಫಿ ಗೆಲ್ಸ್ಕೊಟ್ರು. ಇನ್ನೇನ್ ಬೇಕ್ರಿ ಒಬ್ಬ ಪ್ಲೇಯರ್ಗೆ, ಇದು ಸಾಕಲ್ಲ. ಆ 2011 ಅಲ್ಲಿ ಶಾಟ್ ಹೊಡಿತಾರಲ್ಲ ಧೋನಿ, ಫಿನಿಶ್ ಅಪ್ ಇನ್ ಸ್ಟೈಲ್, ಐಕಾನಿಕ್ ಮೂಮೆಂಟ್ ಅದು ಮಾತ್ರ. ಹಾಗೆ ಚಾಂಪಿಯನ್ಸ್ ಟ್ರಾಫಿ ಗೆಲ್ಸ್ಕೊಡ್ತಾರೆ, ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಗೆಲ್ಸ್ಕೊಳ್ತಾರೆ. ಅದ್ರ ಸಾಧನೆ ಬಗ್ಗೆ ಮಾತಾಡ್ಬೇಕಂದ್ರೆ ಜಗ್ಗದ ಬಿಡ್ರಿ, ಒಂದ್ ವಿಡಿಯೋ ಸಾಕಾಗಲ್ಲ. ಅದಕ್ಕೆ ಇವ್ರನ್ನ ಇಂಡಿಯಾ ಅಲ್ಲಿಟ್ಟಿದೆ ಇವ್ರನ್ನ. ಸೊ ಫೈನಲಿ ಇಷ್ಟೆಲ್ಲಾ ಸಾಧಿಸಿದ್ರು ನೋಡ್ರಿ, ನೀವೇ ಅರ್ಥ ಮಾಡ್ಕೊಳ್ರಿ. ಒಂದ್ ಏನೂ ಇರ್ಲಾರ ರಾಜ್ಯದಾಗ ಹುಟ್ಟಿ ಟಿಕೆಟ್ ಕಲೆಕ್ಟರ್ ಆಗಿ ರಾತ್ರಿ ಎಲ್ಲ ಡ್ಯೂಟಿ ಮಾಡಿ ಬೆಳಿಗ್ಗೆಲ್ಲ ಪ್ರಾಕ್ಟೀಸ್ ಮಾಡಿ ಒಂದ್ ವ್ಯಕ್ತಿ ಅಲ್ಲಿಂದ ಇಲ್ಲಿಗೆ ಬಂದು ಸಾಧನೆ ಮಾಡೋದು, ಇಟ್ ಈಸ್ ನಾಟ್ ಎ ಜೋಕ್. ಸೊ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಧೋನಿ ನಮಗೆ ಲಾಸ್ಟಿಗೆ ಏನ್ ಹೇಳ್ಕೊಡ್ತಾರಂದ್ರೆ, ಲೀಡರ್ಶಿಪ್ ಅಂದ್ರೆ ಬೇರೆ ಇನ್ನೊಬ್ರ ಮೇಲೆ ಸೌಟ್ ಮಾಡಿ ಅಥವಾ ಇದು ಮಾಡು ಅದು ಮಾಡು ಅಂತ ಅನ್ನೋದಲ್ಲ. ಲೀಡರ್ಶಿಪ್ ಅಂದ್ರೆ ಕಾಮ್ ಆಗಿ ನಡ್ಸ್ಕೊಂಡು ಹೋಗೋದೇ ಲೀಡರ್ಶಿಪ್. ಸೊ ಇವರ ಕ್ಯಾಪ್ಟನ್ ಫಾರ್ ರೀಸನ್ ಅಂತ ಸುಮ್ಗಿ ಕಾರಲ್ಲ. ಸೊ ನಿಮ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಬಡ್ರು ಮನೆ ಮಕ್ಳಿಗೆ ಬೆಳೆಸಿ ಅಂತ ಹೇಳ್ತಾ, ಥ್ಯಾಂಕ್ ಯು.